ಇನ್ನೊಬ್ಬರನ್ನ ನಿಮ್ಮ ವಿಚಾರದಲ್ಲಿ ಬರೋದಕ್ಕೆ ಬಿಡಬೇಡಿ ಅಂಥೇಳಿ ಸುದೀಪ್ ಸರ್ ಅವರು ಹೇಳಿದಾರ ಕಾರ್ತಿಕ್ ಅವ್ರಿಗೆ. ಏನಂತ ಯಾಕಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವ್ರು ರೀಸನ್ ಕೊಟ್ಟಿದ್ರಲ್ಲ, ಅಂದರೆ ನಾಮಿನೇಷನ್ ಸಂದರ್ಭದಲ್ಲಿ, ಅಂದರೆ ಈ ಒಂದು ಮನೆಯಲ್ಲಿ ಇರೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ಈ ಥರ ಕೇಳಿದ್ರಲ್ವ ಬಿಗ್ ಬಾಸ್ ಅವ್ರ ನಾಮಿನೇಷನ್ನ. ಅವಾಗ ವರ್ತೂರ್ ಸಂತೋಷ್ ಅವರು ಕಾರ್ತಿಕ್ ಅವ್ರಿಗೆ ಒಂದು ರೀಸನ್ ಕೊಟ್ಟರು. ಅಂದರೆ ಏನಂತಂದರೆ, ನಾನು ಅಂದೇ ಇಲ್ಲ ಶನಿ ಅಂತ ಹೇಳಿ ಸಂಗೀತ ಅವ್ರನ್ನ ಇವರೇ ಹೇಳಿಬಿಟ್ಟು ನನ್ನ ಹೆಸರು ಹೇಳಕತ್ತಾರ ಅಂತ ಹೇಳಿ ಒಂದು ರೀಸನ್ ಕೊಟ್ರಲ್ಲ. ಅದಕ್ಕೆ ಸುದೀಪ್ ಸರ್ ಅವ್ರು ಇವತ್ತು ನೀವು ಕಾರ್ತಿಕ್ ಅವ್ರನ್ನ ನಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ರಲ್ಲ ರೀಸನ್, ಅದು ಯಾರಿಗೂ ಅರ್ಥನೇ ಆಗಿಲ್ಲ, ಹೇಳಿ ಅದ್ರ ಬಗ್ಗೆ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲಣ್ಣ ನಾನು ಹಂಗೆ ನಾನು ಹೇಳೇ ಇಲ್ಲ ಸಂಗೀತ ಶನಿ ಅಂತ ಹೇಳಿಬಿಟ್ಟು ಕಾರ್ತಿಕೇ ಹೇಳಿದಾರ ನನ್ನ ಹೆಸರು ಹೇಳಕತ್ತಾರಣ ಅಂತ, ಅದಕ್ಕೆ ನಾನು ಹೇಳಿದೆ ಆ ಒಂದು ಮಾತನ್ನ ಅಂತ ಹೇಳಿದ್ರು ಅವರು. ಆಮೇಲೆ ಈ ಒಂದು ಮಾತಿದೆ ಅಲ್ವಾ, ಕಾರ್ತಿಕ್ ಅವ್ರು ಇಲ್ಲ ನಾನು ಹೇಳೇ ಇಲ್ಲ ಅವರೇ ಹೇಳಿದಾರ ನನ್ನ ಹೆಸರು ಹೇಳಕತ್ತಾರ ಇವಾಗ ಅಂತ ಹೇಳಿ ಇವ್ರು ಹೇಳಿದ್ರು ಕಾರ್ತಿಕ್ ಅವರು. ಅವಾಗ ತನಿಷ್ ಅವ್ರು ಹೇಳಿದ್ರು, ಅವ್ರಿಗೆ ಗೊತ್ತಿದ್ದು ಮಾಡಕತ್ತಾರ ಅಥವಾ ಗೊತ್ತಿರ್ಲಿ ಮರ್ತೋಗ್ಬಿಟ್ಟಿದಾರೋ ಏನು ಗೊತ್ತಿಲ್ಲ, ಆದರೆ ಅವರು ಅಂದಿರೋದು ಮಾತ್ರ ನಿಜ, ಈ ಒಂದು ಮಾತನ್ನ ಕಾರ್ತಿಕ್ ಅವರೇ ಹೇಳಿದ್ರು ಅಂತ ಹೇಳಿ ತನಿಷ್ ಅವರು ಅಡ್ಡ ಬಂದು ಹೇಳಿದ್ದಾರೆ. ಅಂದರೆ ಅವ್ರಿಗೆ ಏನು ಗೊತ್ತಿದ್ದಾರೋ ಅದನ್ನ ಹೇಳಿದ್ದಾರೆ ಅವರು. ಇಲ್ಲಿ ಇಲ್ಲ ನಾನು ಆ ಮಾತನ್ನು ಹೇಳೇ ಇಲ್ಲ ವರ್ತೂರ್ ಸಂತೋಷ್ ಅವರೇ ಹೇಳಿದ್ದಾರೆ ಅಂತ ಹೇಳಿ ಮತ್ತೆ ವಾದ ಮಾಡಿದ್ರು ಇಲ್ಲಿ ಕಾರ್ತಿಕ್ ಅವರು. ಅದಕ್ಕೆ ಸುದೀಪ್ ಸರ್ ಅವರು ನೀವು ಹೇಳಿದ್ರಿ ಕಾರ್ತಿಕ್ ಅವರೇ ಅಂದಾಗ ಸೈಲೆಂಟ್ ಆಗಿಬಿಟ್ರು ಕಾರ್ತಿಕ್ ಅವರು. ಇದು ಬೇಕಂತಾನೆ ಅಂದಿದ್ದ, ಇನ್ನು ಇವ್ರು ನಿಜವಾಗ್ಲೂ ಈ ಥರ ಮರ್ತು ಹೋಗ್ಬಿಟ್ಟಿದ್ದಾರಾ ಅಥವಾ ಗೊತ್ತಿದೆ ಈ ಥರ ಮಾಡ್ತಿದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಂಗೀತ ಅವರು ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದಾರೆ, ಅವ್ರು ಕೂಡ ಗುರಾಯಿಸಿ ನೋಡಕತ್ತಿದ್ರು. ಯಾಕಂತಂದರೆ ಅವರಿಗೆ ಗೊತ್ತಿರಲಿಲ್ಲ ಈ ಒಂದು ಸತ್ಯ ಯಾರು ಹೇಳಿದಾರ ಯಾರು ಬಿಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಈ ಒಂದು ಸತ್ಯ ಇವಾಗ ಗೊತ್ತೇ ಆಗ್ಬಿಡ್ತಲ್ವ, ಹಾಗಾಗಿ ಅವ್ರಿಗೆ ಕೋಪ ಬಂದಿದೆ ಅಂತಲೇ ಹೇಳ್ಬೋದು. ನನ್ನ ಶನಿ ಅಂದ್ರ ಅಂತ ಹೇಳಿ ಯಾರಿಗೇ ಆಗಲಿ ಬೇಜಾರಾಗುತ್ತಲ್ವ. ಅವತ್ತು ಕಾರ್ತಿಕ್ ಅವರು ಹೇಳಿದ್ದು ಕೂಡ ನಿಜನೇ ಇತ್ತು ಅಲ್ವಾ. ಅವತ್ತು ಹೇಳಿದ್ರು ಅವರು, ವರ್ತೂರ್ ಸಂತೋಷ್ ಅವರು ಹೇಳಿದ್ರು ಏನಂತ, ವಿನಯ್ ಅವ್ರನ್ನ ಶನಿ ಅಂತ ಹೇಳಿದ್ರು ಅವರು. ಆದರೆ ಇನ್ನೊಂದು ಶನಿ ಇದೆ ಈ ಒಂದು ಮನೆಯಾಗ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದರು. ಇನ್ನೊಂದು ಶನಿನ ಯಾವುದು ಅಂತ ಹೇಳಿ ವರ್ತೂರ್ ಸಂತೋಷ್ ಅವರು ಕೇಳಿದಾಗ, ಅಂದರೆ ಪ್ರಭಾವ ಬೀರುವಂತಹ ಶನಿ ನೋಡಿ ಅಂತ ಹೇಳಿ ಸಂಗೀತ ಅವರು ಅಂತ ಹೇಳಿದ್ರಲ್ವ. ಹಾಗಾಗಿ ಅವ್ರು ಮರ್ತೋಗಿದ್ದಾರೋ ಅಥವಾ ನೆನಪಿಲ್ಲದೆ ಇರೋ ಥರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದಕ್ಕೆ ಈಗ ಸುದೀಪ್ ಸರ್ ಅವರು ಇದಕ್ಕೆ ಕ್ಲಾರಿಟಿ ಕೊಟ್ರು ಅಂತಲೇ ಹೇಳ್ಬೋದು. ಅದಕ್ಕೆ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನೀವು ಇನ್ನೊಬ್ಬರು ಬಂದು ನಿಮ್ಮ ವಿಚಾರದಲ್ಲಿ ಮಾತಾಡುವಾಗ ಮಾಡಬೇಡ್ರಿ, ನೀವೇ ಪರಿಹಾರ ಮಾಡ್ಕೊ ಬೇಕು ಅಂತ ಈ ಒಂದು ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಫುಲ್ ಗರಂ ಆಗಿನೇ ಹೇಳೋದಕ್ಕಿಂತ ಸ್ವಲ್ಪ ಕರೆಕ್ಟ್ ಆಗಿ ಅಂದ್ರೆ ಅವ್ರಿಗೆ ಕನ್ವೆ ಆಗೋ ತರ ಹೇಳಿದ್ದಾರೆ. ಇಲ್ಲಿ ಕಾರ್ತಿಕ್ ಅವ್ರದ್ದು ತಪ್ಪು ಅಂತ ಹೇಳಿ ಎಲ್ರಿಗೂ ಗೊತ್ತಾಯ್ತು ಅಂತಾನೆ ಹೇಳ್ಬೋದು. ಕಾರ್ತಿಕ್ ಅವರೇ ಆ ಒಂದು ಮಾತನ್ನ ಹೇಳಿದ್ರು, ಬಟ್ ಅವ್ರು ನಾನು ಹೇಳೇ ಇಲ್ಲ ಅಂತ ಹೇಳಿ ಇಲ್ಲಿವರೆಗೂ ಕೂಡ ವಾದ ಮಾಡ್ಕೊಂತ ಬಂದಿದ್ರಲ್ವಾ, ಅದಕ್ಕೆ ಕ್ಲಾರಿಟಿ ಇವಾಗ ಸುದೀಪ್ ಸರ್ ಅವ್ರು ಕೊಟ್ರೆ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಸಂಗೀತ ಅವ್ರಿಗೆ ಇದು ವರ್ತೂರ್ ಸಂತೋಷ್ ಅವರೇ ಹೇಳಿರಬಹುದೇನೋ ಅಂತ ಹೇಳಿ ಅನಿಸ್ತಿತ್ತಲ್ವಾ, ಹಾಗಾಗಿ ಅದಕ್ಕೊಂದು ಕ್ಲಾರಿಟಿ ಸಿಕ್ತಿವಾಗ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಇನ್ನು ಏನೇನು ವಿಚಾರಗಳು ಹೊರಗೆ ಬರ್ತಾವೆ ಈ ಒಂದು ಪಂಚಾಯಿತಿಯಲ್ಲಿ ಅಂತ ಹೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.